ಹಾಯ್, ಎಲ್ಲ ವಿದ್ಯಾರ್ಥಿಗಳಿಗೂ ಎಡುಗ್ಲೋಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಗೌರ್ಮೆಂಟ್ ಜಾಬ್ ಡ್ರೀಮ್ ಮಾಡ್ತಾ ಇದ್ದೀರಾ, ಬಟ್ ಯಾವ ಎಕ್ಸಾಮ್ ಅಟೆಂಪ್ಟ್ ಮಾಡಬೇಕು, ಎಲಿಜಿಬಿಲಿಟಿ, ಎಕ್ಸಾಮ್ ಡೇಟ್, ಸಿಲೆಬಸ್, ಬೆಸ್ಟ್ ಬುಕ್ಸ್, ಪ್ರಿಪರೇಷನ್ ಸ್ಟ್ರಾಟಜಿಸ್ ಏನೇನು ಮಾಡಬೇಕು ಅನ್ನೋದು ಪೂರ್ತಿ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಹೇಳ್ತೀವಿ. ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಎಕ್ಸಾಮ್ ಲಿಸ್ಟ್, ಅಪ್ಲಿಕೇಶನ್ ಪ್ರೋಸೆಸ್, ಬೆಸ್ಟ್ ಬುಕ್ಸ್ ಪ್ರತಿಯೊಂದನ್ನು ಹೇಳ್ತೀವಿ. ಸೊ ಈಗ ಫಸ್ಟ್ ಗೌರ್ಮೆಂಟ್ ಎಕ್ಸಾಮ್ ಲಿಸ್ಟ್ ಮತ್ತೆ ಡೇಟ್ಸ್ ಬಗ್ಗೆ ವಿಷಯ ತಿಳ್ಕೊಳ್ಳೋಣ. UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ 2025 ಪ್ರಿಲಿಮ್ಸ್ ಬಂದು ಜೂನ್ 2025 ಅಲ್ಲಿ ಇರುತ್ತೆ, ಹಾಗೆ ಮೇನ್ಸ್ ಬಂದು ಸೆಪ್ಟೆಂಬರ್ 2025 ಬರುತ್ತೆ. ಹಾಗೆ SSC CGL ಅಂದ್ರೆ ಗ್ರಾಜುಯೇಟ್ ಲೆವೆಲ್ ಅವ್ರಿಗೆ ಪ್ರಿಲಿಮ್ಸ್ ಬಂದು ಮೇ 2025 ಅಲ್ಲಿ, ಹಾಗೆ ಮೇನ್ಸ್ ಬಂದು ಆಗಸ್ಟ್ ಅಲ್ಲಿ ಇರುತ್ತೆ. IBPS PO ಕ್ಲರ್ಕ್ ಅಂದ್ರೆ ಇದು ಯಾರ್ಯಾರು ಬ್ಯಾಂಕಿಂಗ್ ಜಾಬಿಗೆ ನೋಡ್ತಿದ್ದೀರೋ ಅವ್ರಿಗೆ ಪ್ರಿಲಿಮ್ಸ್ ಬಂದು ಸೆಪ್ಟೆಂಬರ್, ಹಾಗೆ ಮೇನ್ಸ್ ಬಂದು ನವೆಂಬರ್ ಅಲ್ಲಿ ಇರುತ್ತೆ. RRB NTPC ಗ್ರೂಪ್ ಡಿ ಅಂದ್ರೆ ಯಾರ್ಯಾರು ರೈಲ್ವೆ ಜಾಬ್ಸಿಗೆ ಹುಡುಕ್ತಿರ್ತೀರಾ ಅವರು ಏಪ್ರಿಲ್ ಹಾಗೆ ಡಿಸೆಂಬರ್ ಅಲ್ಲಿ ಇರುತ್ತೆ. ಮತ್ತೆ ಇದೆಲ್ಲದಕ್ಕೂ ಏನೇನು ಎಲಿಜಿಬಿಲಿಟಿ ಇದೆ ಅಂತ ಈಗ ತಿಳ್ಕೊಳ್ಳೋಣ. UPSC ಎನಿ ಗ್ರಾಜುಯೇಟ್, ಯಾರ್ಯಾರು ಯಾವ್ದಾದ್ರು ಗ್ರಾಜುಯೇಟ್ ಮಾಡಿರ್ತಾರೋ ಅವರೆಲ್ಲರೂ UPSC ಮಾಡ್ಬೋದು. ಹಾಗೆ SSC CGL ಯಾರು ಎನಿ ಡಿಗ್ರಿ ಏನೇ ಇದ್ರು ಎಲ್ಲ ಡಿಗ್ರಿ ಕೂಡ ಅಪ್ಲೈ ಮಾಡ್ಬೋದು. IBPS PO ಗ್ರಾಜುಯೇಷನ್ ಪ್ಲಸ್ 60% ಮಾರ್ಕ್ಸ್ ಇರಬೇಕು. ಸಮ್ ಬ್ಯಾಂಕ್ಸ್ ಅವರು 60% ಮಾರ್ಕ್ಸ್ನ ಪ್ರಿಡಿಕ್ಟ್ ಮಾಡ್ತಾರೆ ಅಥವಾ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ RRB NTPC ಅಂದ್ರೆ ರೈಲ್ವೆ ಜಾಬ್ಸ್ ಯಾರ್ಯಾರು ಹುಡುಕ್ತಿರ್ತಾರೋ ಅವ್ರಿಗೆ 12 ಅಥವಾ ಡಿಗ್ರಿ ಬೇಸ್ಡ್ ಆನ್ ಪೋಸ್ಟ್ ಇರಬೇಕು. ಮತ್ತೆ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಬಂದ್ಬಿಟ್ಟು ಏಪ್ರಿಲ್ ಮತ್ತೆ ಮೇ 2025 ಅಲ್ಲಿ ರಿಲೀಸ್ ಆಗುತ್ತೆ. ಹಾಗೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಜುಲೈ 2025 ಬಿಫೋರ್ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಈಗ ನೆಕ್ಸ್ಟ್ ಬೆಸ್ಟ್ ಬುಕ್ಸ್ ಮತ್ತೆ ರಿಸೋರ್ಸಸ್ ಗೌರ್ಮೆಂಟ್ ಎಕ್ಸಾಮ್ಗೆ ಏನೇನು ಅಂತ ಈಗ ಹೇಳ್ತೀವಿ. UPSCಗೆ NCERT ಬುಕ್ಸ್ 6th to 12th ಅಂದ್ರೆ ಬೇಸಿಕ್ ಫೌಂಡೇಶನ್, ಮತ್ತೆ M ಲಕ್ಷ್ಮೀಕಾಂತ್ ಇಂಡಿಯನ್ ಪಾಲಿಸಿ, ಸ್ಪೆಕ್ಟ್ರಮ್ ಮಾಡರ್ನ್ ಹಿಸ್ಟ್ರಿ, ರಮೇಶ್ ಸಿಂಗ್ ಬರೆದಿರೋ ಎಕನಾಮಿ, ಹಾಗೆ ಡೈಲಿ ಹಿಂದೂ ನ್ಯೂಸ್ ಪೇಪರ್ ಕರೆಂಟ್ ಅಫೇರ್ಸ್. ಓಕೆನಾ? ಹಾಗೆ SSC IBPS RRB ಈ ಮೂರಕ್ಕೂ ಯಾವ್ದು ಬೆಸ್ಟ್ ಬುಕ್ಸ್ ಅಂದ್ರೆ RS ಅಗರ್ವಾಲ್ ಬರೆದಿರೋ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ, ಹಾಗೆ ವರ್ಡ್ ಪವರ್ ಮೇಡ್ ಈಸಿ ಇಂಗ್ಲಿಷ್ ವೊಕ್ಯಾಬ್ಯುಲರಿ, ಹಾಗೆ ಲುಸೆಂಟ್ GK ಅಂದ್ರೆ ಜನರಲ್ ಅವೇರ್ನೆಸ್, ಹಾಗೆ ಕಿರಣ್ಸ್ ಪ್ರೀವಿಯಸ್ ಇಯರ್ ಪೇಪರ್ಸ್. ಇದನ್ನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಹಾಗೆ ನಿಮ್ಗೆ ಒಂದು ಮೇನ್ ಇಂಪಾರ್ಟೆಂಟ್ ಟಿಪ್ಸ್ ಹೇಳಬೇಕು ಅಂದ್ರೆ ಡೈಲಿ 2 to 3 hours ಸ್ಟಡಿ ಮಾಡಿ. ಮಾಕ್ ಟೆಸ್ಟ್ ಮಾತ್ರ ಅಟೆಂಪ್ಟ್ ಮಾಡಿ, ಯಾವುದೇ ಕಾರಣಕ್ಕೂ ಮಾಕ್ ಟೆಸ್ಟ್ನ ಮಿಸ್ ಮಾಡ್ಕೋಬೇಡಿ, ಬಿಕಾಸ್ ಅದು ನಿಮಗೆ ಕಾನ್ಫಿಡೆನ್ಸ್ ಕೊಡುತ್ತೆ. ಈಗ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು, ಅಂದ್ರೆ ಸ್ಟೂಡೆಂಟ್ಸ್ ಅಂತ ಹೇಳಕ್ಕಾಗಲ್ಲ, ಎಷ್ಟೊಂದು ಜನ ಕೇಳ್ತಾ ಇದ್ರು ಇದು ಮಾಡಕ್ಕೆ ಸ್ಟಡಿ ಪ್ಲಾನ್ ಏನು ಅಂತ. ಸೊ ಈ ವಿಡಿಯೋದಲ್ಲಿ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ. ಸ್ಟೆಪ್ 1 ಬಂದ್ಬಿಟ್ಟು ಡೈಲಿ ಟೈಮ್ ಟೇಬಲ್ ರೆಡಿ ಮಾಡ್ಕೊಳ್ಳಿ. ಈಗ ಎಕ್ಸಾಂಪಲ್ ಮಾರ್ನಿಂಗ್ ಕರೆಂಟ್ ಅಫೇರ್ಸ್ ಮತ್ತೆ ಇಂಗ್ಲಿಷ್ ಓದಬೇಕು, ಆಫ್ಟರ್ನೂನ್ ಆಪ್ಟಿಟ್ಯೂಡ್ ಮತ್ತೆ ರೀಸನಿಂಗ್ ಓದ್ಕೋಬೇಕು, ಹಾಗೆ ಈವ್ನಿಂಗ್ ಸಬ್ಜೆಕ್ಟ್ ವೈಸ್ ರಿವಿಷನ್ ಮಾಡಬೇಕು, ಹಾಗೆ ನೈಟ್ ಮಾಕ್ ಟೆಸ್ಟ್ ಪ್ಲಸ್ ಅನಲೈಸಸ್ ಮಾಡಬೇಕು. ಈ ತರ ನೀವು ಡೈಲಿ ಟೈಮ್ ಟೇಬಲ್ ಇಟ್ಕೊಂಡ್ರೆ ಬೆಸ್ಟ್. ಮತ್ತೆ ಸ್ಟೆಪ್ 2 ಬಂದ್ಬಿಟ್ಟು ಪ್ರೀವಿಯಸ್ ಇಯರ್ ಪೇಪರ್ಸ್ ಮತ್ತೆ ಮಾಕ್ ಟೆಸ್ಟ್ ನ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ 2023-24 ಪೇಪರ್ಸ್ ಟ್ರೈ ಮಾಡಿ, ಹಾಗೆ ಟೈಮ್ ಮ್ಯಾನೇಜ್ಮೆಂಟ್ ಇಂಪ್ರೂವ್ ಮಾಡ್ಕೊಳ್ಳಿ. ವೀಕ್ ಏರಿಯಾಸ್ ನಲ್ಲಿ ಐಡೆಂಟಿಫೈ ಮಾಡ್ಕೊಂಡು ಅದನ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಸೊ ಸ್ಟೆಪ್ 3 ಎಷ್ಟೊಂದು ಆನ್ಲೈನ್ ರಿಸೋರ್ಸಸ್ ಇರುತ್ತೆ ಅದನ್ನ ಯೂಸ್ ಮಾಡ್ಕೊಳ್ಳಿ. ಮಾಕ್ ಟೆಸ್ಟ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿ, ಆನ್ಲೈನ್ ಕ್ವಿಸ್ ನ ಪಾರ್ಟಿಸಿಪೇಟ್ ಮಾಡಿ, ಹಾಗೆ ಲೈವ್ ಕ್ಲಾಸಸ್ ನ ಅಟೆಂಡ್ ಮಾಡಿ. ಮತ್ತೆ ಎಷ್ಟೊಂದು ಆನ್ಲೈನ್ ರಿಸೋರ್ಸ್ ಅಲ್ಲಿ ಫ್ರೀ PDF ಡೌನ್ಲೋಡ್ ಇರುತ್ತೆ. ಸೊ ಡೌನ್ಲೋಡ್ ಮಾಡ್ಕೊಂಡು ಓದಿ, ಪ್ರಿಪೇರ್ ಆಗಿ. ಸೊ ಇದು ಒಂಥರ ಬೋನಸ್ ಟಿಪ್ ಏನಂದ್ರೆ ಕನ್ಸಿಸ್ಟೆನ್ಸಿ ಮತ್ತೆ ರಿವಿಷನ್. ಬಿಕಾಸ್ ಹಾರ್ಡ್ ವರ್ಕ್ ಪ್ಲಸ್ ರೈಟ್ ಸ್ಟ್ರಾಟಜಿ ಮತ್ತೆ ಹೇಳ್ತೀನಿ, ಹಾರ್ಡ್ ವರ್ಕ್ ಪ್ಲಸ್ ರೈಟ್ ಸ್ಟ್ರಾಟಜಿ ಇಸ್ ಈಕ್ವಲ್ ಟು ಗೌರ್ಮೆಂಟ್ ಜಾಬ್ ಕನ್ಫರ್ಮ್. ಇದು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಇಫ್ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ, ಅರ್ಥ ಮಾಡಿಸ್ತೀವಿ. ಓಕೆನಾ? ಹಾಗೆ ಈಗ ಪಾರ್ಟ್ 4 ಅಂತ ಬಂದ್ರೆ ಇಂಪಾರ್ಟೆಂಟ್ ಎಕ್ಸಾಮ್ ನೋಟಿಫಿಕೇಶನ್ ಮತ್ತೆ ಲಾಸ್ಟ್ ಟಿಪ್ಸ್ ಹೇಳ್ತೀವಿ. ಸೇಮ್ ಆಗ್ಲೇ ಹೇಳ್ದಂಗೆ UPSC ಏಪ್ರಿಲ್ ಅಲ್ಲಿ ಇರುತ್ತೆ, SSC ಮೇ ಅಲ್ಲಿ, ಹಾಗೆ IBPS ಆಗಸ್ಟ್, ಹಾಗೆ RRB ಜೂನ್ ಅಲ್ಲಿ ಇರುತ್ತೆ. ಸೊ ನಾವು ಹೇಗೆ ಕ್ರ್ಯಾಕ್ ಮಾಡ್ಬೇಕು UPSC ಪ್ರಿಲಿಮ್ಸ್ ಫಸ್ಟ್ ಅಟೆಂಪ್ಟ್ ಎಲ್ಲ ಹೇಗೆ ಕ್ರ್ಯಾಕ್ ಮಾಡಬೇಕು, ಕಂಪ್ಲೀಟ್ ಸ್ಟ್ರಾಟಜಿ ಹೇಳ್ಕೊಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಏನೇ ಡೌಟ್ಸ್ ಬಂದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಫ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಇನ್ಮೇಲೆ ನಿಮಗೆ ಗೌರ್ಮೆಂಟ್ ಜಾಬ್ ತುಂಬಾನೇ ಈಸಿ, ಕರೆಕ್ಟ್ ರಿಸೋರ್ಸಸ್ ಕೊಡ್ತೀವಿ. ಹಾಗೆ ಸ್ಟಡಿ ಪ್ಲಾನ್ ಡೆಡಿಕೇಶನ್ ಇದ್ರೆ
ಪಕ್ಕ ಸಕ್ಸಸ್ ಆಗ್ತೀರಾ, ಡೋಂಟ್ ವರಿ. ಹಾಗೆ ನಿಮ್ಗೆ ಏನೇ ಡೌಟ್ಸ್ ಬಂದರೂ ಕಮೆಂಟ್ ಮಾಡಿ. ಇದು ಪೂರ್ತಿ ಎಜುಕೇಷನ್ಗೆ ಯೂಟ್ಯೂಬ್ ಚಾನಲ್ ಆಗಿರೋದು. ಸೊ ನಿಮ್ಗೆ ಯಾವುದೇ ಥರ ಡೌಟ್ಸ್ ಬಂದರೂ ಕಮೆಂಟ್ ಮಾಡಿ. ನೀವು ಲೈಕ್ ಮಾಡಿದಷ್ಟು, ಸಬ್ಸ್ಕ್ರೈಬ್ ಮಾಡಿದಷ್ಟು ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡ್ತೀವಿ. ಹಾಗೆ ತುಂಬ ಜನಕ್ಕೆ ಇನ್ಫಾರ್ಮೇಷನ್ ಕೂಡ ಸ್ಪ್ರೆಡ್ ಆಗುತ್ತೆ. ಮತ್ತು ಫೇಕ್ ನ್ಯೂಸ್ ಎಲ್ಲ ಇರಲ್ಲ. ಏನೇ ಇದ್ರೂ ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ನಿಮ್ಗೆ ಯಾವಾಗಲೂ ಟ್ರೂ ಆಕ್ಯುರೇಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ UPSC, SSC ಇದೆಲ್ಲದ್ರೂ ಟಾಪರ್ ಸ್ಟ್ರಾಟಜಿ ಹೇಳ್ಕೊಡ್ತೀವಿ. ಹಾಗೆ ಎಲ್ಲರಿಗೂ ಆಲ್ ದ ಬೆಸ್ಟ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಸ್ಟೂಡೆಂಟ್ಸ್.